ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಏನು ವ್ಲಾಗ್ ಮಾಡ್ತಾಯಿದ್ದೀರಿ ಅಂದರೆ, ನಾವು ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ಸ್ವಲ್ಪ ಮಾಡಿಸ್ಕೊಳಕ್ಕೆ ಹೋಗ್ಬೇಕು ಗಾಯ್ಸ್. ಜಾಸ್ತಿ ಕೂದಲು ಬೆಳೆದ್ಬಿಟ್ಟೈತೆ. ಇವ್ರ ಮನೇಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಬೇಕು. ನಾವು ಸ್ಕೂಲಲ್ಲಿ ಕೇಳಿದ್ರಂತೆ, ಇವನು ಇಲ್ಲ ಅಂದಿದ್ದಕ್ಕೆ ಹೊಡ್ಸ್ಕೊಂಡು ಬಂದವನೇ ಪಾಪ ಹುಡುಗ. ಏನು ಮಾಡೋಣ, ಹೋಯ್ತಾ ಇದ್ದೀವಿ ನಡ್ಕೊಂಡು. ಇವಾಗ ಸದ್ಯಕ್ಕೆ ನಮ್ಮ ಅಜ್ಜಿ ಬೇರೆ ನಮ್ಮ ಜೊತೆ ಹೋಯ್ತಾ ಅವ್ರೆ. ನೋಡಿ ನೀವೇ ಅನ್ಸತಿ ತೋರಿಸ್ಬಿಡೋ ನೀನೆ. ಇವತ್ತು ನಮ್ಮ ಅಜ್ಜಿ ನಮ್ಮ ಜೊತೆ ಬರ್ತವ್ರೆ. ಹೋಯ್ತಾ ಇದೀರಿ ನಾವು ಇದೇ ರೋಡಲ್ಲಿ ಬಂದಿದ್ದೀರಿ. ನಿಮ್ಗೆ ನೆನಪಿರ್ಬೋದು, ಎರಡನೇ ಬ್ಲಾಗಲ್ಲಿ ಬಂದಿದ್ದೀರಿ. ಇಬ್ರು ಬಂದಿದ್ರಲ್ಲ ಗ್ಯಾಪ್ನ ಇದೆಯಾ, ಅಲ್ಲಿಂದ ಬರ್ಬೇಕಾದ್ರೆ ಇದೇ ರೋಡಲ್ಲಿ ಬಂದಿದ್ದು. ಹೋಗ್ಬೇಕಾದ್ರು ಹಿಂಗೆ ಹೋಗೋದು, ಬರ್ಬೇಕಾದ್ರೆ ಹಿಂಗೆ ಬರೋದು. ನಮ್ಮ ಮಾಮೂಲಿ ರೋಡಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಅದು ಯಾವುದೋ ರೋಡ್ ಯಾರ್ಯಾರೋ ಸಿಗ್ತಾರೆ, ಏನೇನೋ ಮಾತಾಡ್ತೀರಿ. ಯಾಕೆ ಬೇಕಾಗಲ್ಲ, ನಮ್ಮ ಪಾಡಕ್ಕೆ ನಾವು ಇರೋಣ ಅಂದ್ಬಿಟ್ಟು ಈ ರೋಡಲ್ಲಿ ಹೋಯ್ತಾ ಇರ್ತೀರಿ. ಇವತ್ತು ನಮ್ಮ ಅಜ್ಜಿ ಬಂದವ್ರು, ಏನೋ ಕೆಲಸ ಆಯ್ತಂತೆ ಬನಾರ್ಗಢದಲ್ಲಿ. ನಾವಿಬ್ಬರು ನಾನು ಕಟಿಂಗ್ ಮಾಡಿಸ್ಕೊಂಡು ಮತ್ತು ಇವನು ಜನ ಆಧಾರ್ ಕಾರ್ಡ್ ಜೆರಾಕ್ಸ್ ಏನೋ ಮಾಡಿಸ್ಬೇಕಂತೆ ಅವ್ರ ಮನೆಯಲ್ಲಿ ಹೇಳಿದ್ರು ಅವರಮ್ಮ. ಸರಿ ಇವಾಗ ನಾನು ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಇವಾಗ ಮಸ್ತು ಎಲ್ಲ ನಡ್ಕೊಂಡು ಹೋಗ್ತೀರಿ. ನಾಯಿಗಳು ನೋಡಿ ಏನು ಚೆನ್ನಾಗಿದೆ, ಮರಿಗಳು ಇಷ್ಟಿಷ್ಟೇ ಇದ್ವಲ್ಲ, ಎಲ್ಲ ಬೆಳೆದ್ಬಿಟ್ಟವೆ ಗಾಯ್ಸ್. ನೈಟ್ ಟೈಮಲ್ಲಿ ಬಂದಾಗ ಇದೇ ನಮ್ಮನ್ನು ಕಚ್ಚಕ್ಕೆ ಬರೋದಿದು ಐತೆ ನೋಡಿ, ಬ್ಲ್ಯಾಕು ಪಾಪ ಅಂತ ಏನಾದರೂ ಹಾಕಿದ್ರೆ ನಮ್ಮನೆ ಕಚ್ಚಕ್ಕೆ ಬರುತ್ತದು. ಆದರೂ ಪಾಪ ನಿಯತ್ತೈತೆ ನಾಯಿಗಳಿಗೆ ಗಾಯ್ಸ್. ಒಂದು ಸತಿ ನೀವೇನೋ ಊಟ ಹಾಕಿದ್ರೆ ಬಾಲ್ ಅಲ್ಲಾಡ್ಸ್ಕೊಂಡು ಬರುತ್ತೆ ನಿಮಗೆ. ನಮ್ಮ ಮನೆ ಹತ್ರ ಆಯ್ತವೆ ನಾಯಿಗಳು, ಹೋದ್ಮೇಲೆ ತೋರಿಸ್ತೀನಿ ರೀ. ಇವಾಗ ಮನೆಗಳೆಲ್ಲ ಕಟ್ಟಿಸ್ತವ್ರೆ. ಇದೆಲ್ಲ ಫುಲ್ಲು ಕಾಡಿತ್ತು ಗೈಸ್. ಇವಾಗ ರೋಡ್ ಪಾಳೆಲ್ಲ ಮಾಡ್ಕೊಬಿಟ್ಟವ್ರೆ. ಅಲ್ಲೊಂದು ಊರು ಕಾಣಿಸ್ತಿದೆ ಅಲ್ಲ, ಸಾಯಿರಾಮ್ ಲೇಔಟ್ ಅಂತ. ಅದು ಇಲ್ಲೂ ಮಾವಿನಕಾಯಿ ತೋಪೆ ಇದ್ದಿದ್ದು. ಇವಾಗ ನೋಡ್ರಿ ಮನೆಗಳು ಮಾಡ್ಕೊಬಿಟ್ಟವ್ರೆ. ಎಲ್ಲ ಮನೆಗಳು ಮಾಡ್ಕೊಂಡು ಆರಾಮಾಗವ್ರೆ. ನಾವು ಇದ್ದೀರಿ ಬಾಡಿಗೆ ಮನೇಲೆ ಇದ್ದೀರಿ. ಏನು ಮಾಡೋಣ, ನಮ್ಮ ಮನೆ ಬರ ನೋಡಿ. ನಮ್ಮ ಅಜ್ಜಿ ನಮ್ಮ ಮನೆ ಬರ ಅಂತಾರೆ. ನಮ್ಮ ಅಜ್ಜಿನ ಇಂಟ್ರೊಡ್ಯೂಸ್ ಮಾಡಿಲ್ಲ ಗಾಯ್ಸ್, ನೋಡ್ತೀರಿ. ನಮ್ಮ ಅಜ್ಜಿ ಬರಲ್ಲ ಅಂತಾರೆ, ನಾನು ಬರ್ತೀನಿ ಫಸ್ಟು. ನೋಡಿ ಇವರೇ ನಮ್ಮ ಅಜ್ಜಿ. ಚಿಕ್ಕ ವಯಸ್ಸಿಂದ ಸಾಕಿರೋರು, ಇಲ್ಲಿ ಗಂಟ ಬೆಳೆಸೋರೆ. ಕಾಲೇಜ್ ಇವಾಗ ಹಂಗೆ ಮಾಡವ್ರೆ. ಹೆಂಗವ್ರೆ ಇಷ್ಟೇ ಇಷ್ಟು. ಇವನು ಗೊತ್ತಿರುತ್ತೆ, ಇವನು ಯಾರು ಗೊತ್ತಿರಲ್ಲ ಹೇಳಿ. ಇವನು ಎಲ್ಲರಿಗೂ ಗೊತ್ತಿರ್ತಾನೆ. ಅಲ್ಲಿ ನೋಡಿ ಗಾಯಿ ಸದ್ದುಗಳೆಲ್ಲ ಕೂತವೆ. ಇವತ್ತು ಪ್ಲ್ಯಾನ್ ಆಗ್ತಾವೆ ಎಲ್ಲ. ಇದು ಎಲ್ಗೋಗೋಣ, ಕ್ರಿಕೆಟ್ ಗ್ರೌಂಡ್. ನಾವು ಹಿಂಗೆ ಹೋಯ್ತಿರ್ಮಾ, ಹಿಂಗೆ ನೀನು ಬರ್ತೀಯಾ? ನೀನು ಅದಕ್ಕೆ ಬಂದ ಗೈಸ್. ಆ ರೋಡಿಗೆ ಬಂದಿದ್ದೀರಿ ಇವಾಗ. ನೋಡಿ ಈ ರೋಡು ನೆನಪಿರ್ಬೋದು ನಿಮ್ಗೆಲ್ಲರಿಗೂ. ಈ ರೋಡಲ್ಲಿ ಬಂದಿದ್ದು. ಇವನು ಬರ್ಬೇಕಾದ್ರೆ ನಾನೇ ಕರ್ಕೊಬಂದಿದ್ದು. ಆ ವಿಡಿಯೋ ನೋಡಿರ್ಬೋದು ನೀವೆಲ್ಲರೂ. ನೋಡಿಲ್ಲ ಅಂದರೆ ನೋಡಿರಿ, ಲಿಂಕಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡೋದು ಮರಿಬೇಡಿ. ಚೆನ್ನಾಗಿದೆ ವಿಡಿಯೋ ಥರ ಹಾಕಿರ್ತೀರಿ ನೋಡಿ ಗೈಸ್. ಆ ರೋಡ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀರಿ, ನೋಡಿರಿ. ಕೊಡ್ತೀನಿ, ಮಿಸ್ ಮಾಡಬೇಡಿ. ಮರಿಯೋಕ್ಕೆ ಹೋಗಬೇಡಿ. ನೋಡ್ರಿ ಸಪೋರ್ಟ್ ಮಾಡಿರಿ. ನಾವು ಎಷ್ಟು ಚೆನ್ನಾಗಿ ಮಾಡ್ತೀರಿ ಕಷ್ಟಪಟ್ಟು. ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರೆಲ್ಲ ಮಾಡ್ತಾರೆ, ನಮ್ಮ ಮನೇಲೂ ನಮ್ಮನ್ನು ಲೈಕ್ ಮಾಡ್ತಾರೆ. ನೀವು ಒಂದು ಸ್ವಲ್ಪ ಲೈಕ್ ಮಾಡಿ ಗಾಯ್ಸ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀರಿ. ಇನ್ನೇನು ಹೇಳೋಣ, ನಾವು ಚಿಕ್ಕ ಹುಡುಗರು. ಸ್ಕ್ರಿಪ್ಟ್ ಹುಡ್ಕೋದು ದೊಡ್ಡ ತಲೆನೋ ಆಗ್ಬಿಟ್ಟೈತೆ ಗೈಸ್. ನಮ್ದಿರಿ ಹೋಯ್ತಾನೆ ಇದ್ದೀರಿ ಗೈಸ್. ಇವಾಗ ಅಲ್ಲೋದ್ಮೇಲೆ ತೋರಿಸ್ತೀನಿ ನೋಡಿ. ಮತ್ತೆ ನೋಡಿ ಗೈಸ್, ಬರ್ತಾಯಿದ್ದೀವಿ, ಬಂದಿದ್ದೀವಿ ನೋಡಿ. ಇದೇ ರೋಡು ನೀವು ನೋಡ್ಬೋದು. ಈ ರೋಡಿಂದ ಬಂದಿದ್ದು ನಾವು. ಈ ರೋಡಿಗೆ ಬಂದಿದ್ದು. ಈ ರೋಡಿಂದ ಬಂದ್ವಿ. ಶಾರ್ಟ್ ಕಟ್ಟು, ಯಾಕಂದ್ರೆ ಆ ಕಡೆಯಿಂದ ಬಂದರೆ ಎಲ್ಲರೂ ತಲೆ ತಿಂತಾರೆ ಅಂದ್ಬಿಟ್ಟು ಶಾರ್ಟ್ ಕಟ್ಟು. ಬನ್ನಿ ಹೆಂಗೆ ರೋಡ್ ಇದೆ ಅಂತ ತೋರಿಸ್ತೀನಿ, ಫಾಲೋ ಮೀ. ನೋಡಿ ಗಾಯ್ಸ್, ನಾಯಿಗಳು ಕಚ್ಚಕ್ಕೆ ಬರ್ತವೆ ಅಂತ ಕೈಯಲ್ಲಿ ಕಲ್ಲಿಕೊಂಡಿದ್ದೀನಿ. ಕಲ್ಲು ನೋಡಿ ಏನು ಇಕ್ಕೊಂಡಿದ್ದೀನಿ ನೋಡಿ. ಬಂದರೆ ಬಿಟ್ಟರೆ ಬೇರೆ ಪಕ್ಕನ್ಬೇಕು. ಬಂದ್ರಿ ಗಾಯ್ಸ್, ಹೋಗೋಣ. ನೋಡಿ ಇಲ್ಲಿ ಎಲ್ಲರೂ ನೀರು ಹಿಡಿತವ್ರೆ. ಅಲ್ಲಿ ನಮ್ಮ ಅಜ್ಜಿ ಬರ್ತವ್ರೆ. ಅವ್ರ ಗಜ್ಜಿ ಅಂದಮೇಲೆ ಎಲ್ಲರಿಗೂ ಅಜ್ಜಿನೇ ಅಲ್ಲ. ನೋಡ್ರಿ ಎಂತೆಂಥ ಮನೆ ಕಟ್ಟಿಸ್ತವ್ರೆ. ನಾವು ಯಾವಾಗ ಕಟ್ಸೋದು ಇಂಥ ಮನೆಗಳು ನಮಗೂ ಗೊತ್ತಾಯ್ತಲ್ಲ. ಕಟ್ಸ್ದೆ ಅಂತ ಬಿಡಲ್ಲ, ಕಟ್ಸ್ತೀರಿ. ಒಂದು ಗುರಿ ಇರಬೇಕು ಗೈಸ್. ಯಾವಾಗಲೂ ಎಲ್ಲರಿಗೂ ಒಂದು ಗುರಿ ಅನ್ನೋದು ಇರಬೇಕು. ಗುರಿ ಅನ್ನೋದೊಂದಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಗೈಸ್. ನಾಳೆ ನಾಡಿದ್ರಲ್ಲಿ ನಮ್ಮ ತಮ್ಮಂದಿರನ್ನ ತಂಗಿದಿರನ್ನ ಎಲ್ಲರೂ ಭೇಟಿ ಮಾಡಿಸ್ತೀರಿ. ಬರ್ರಿ, ನಾಳೆ ನಾಡಿದ್ದು ಬ್ಲಾಗ್ನ ಮಿಸ್ ಮಾಡೋಕ್ಕಂತೂ ಹೋಗ್ಲೇಬೇಡಿ. ನಮ್ಮ ತಮ್ಮಂದಿನೆಲ್ಲ
ಫ್ಯಾಮಿಲಿನೆಲ್ಲ ಮುಂದೆ ಮಾಡ್ತೀವಿ. ಮುಂದೆ ಅಂದರೆ ಇನ್ನೂ ಒಂದು 20 ವೀಡಿಯೋ ಆದಮೇಲೆ ತೋರಿಸ್ತೀವಿ. ಇವಾಗ ತಮ್ಮಂದಿರು ತಂಗಿ ಎಲ್ಲರೂ ತೋರಿಸ್ತೀವಿ. ಮರಿಬೇಡಿ ಗೈಸ್, ನೋಡಿ ನಿಮ್ಮ ಅಭಿಮಾನಿ ಗೈಸ್, ನಿಮ್ಮ ಅಭಿಮಾನಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಸೊ ಗಾಯ್ಸ್, ಇವಾಗ ಬಂದಿದ್ದೀರಾ ರೋಡಲ್ಲಿ. ನಮ್ಮ ಅಜ್ಜಿ ಎಲ್ಲೋದ್ರಪ್ಪ, ಎಲ್ಲಿ ಬರ್ತಾವ್ರೆ? ಅಲ್ಲಿ ಬರ್ತಾವ ನೋಡಿ. ನೋಡ್ರಿ, ಇಂಥ ನಾಯಿಗಳು ಕಚ್ಚಕ್ಕೆ ಬರ್ತವೆ ಅಂತೇನೋ ಕೈಗೆ ಕಲ್ಲು ಹಿಡ್ಕೊಂಡಿರೋ. ನಮ್ಮ ಏರಿಯಾಗೆ ಯಾಕೋ ಬಂದಿದ್ದೀರಾ ಅಂತವ್ರೆ. ಏನು ಮಾಡೋಣ, ನಮ್ಮ ಮನೆ ಬರೋಣ. ಅದೇ ನಮ್ಮ ಏರಿಯಾಗೆ ಬಂದ್ಬಿಡ್ಲಿ, ನಾವು ಅದನ್ನ ಬಿಡಲ್ಲ. ಗೈಸ್, ಒಂದು ಕತೆ ಹೇಳ್ತೀನಿ. ಕತೆ ಎಲ್ಲ ರಿಯಲ್ಲೇ, ನಮ್ಮಿಬ್ಬರ ಹತ್ರನೇ ನಡೆದಿದ್ದು. ಒಂದು ಬೆಕ್ಕು, ಒಂದು ನಾಯಿ ನಮ್ಮ ಬೆಕ್ಕನ್ನ ಕಚ್ಚಕ್ಕೆ ಬಂದಿತ್ತು. ಆಟ ಆಡ್ಸ್ಕೊಂಡು ಹೊಡೆದಿದ್ದು ಆ ನಾಯಿ ಇಲ್ಲಿ ಗಂಟ ನಮ್ಮ ಏರಿಯಾಗೆ ಬಂದಿಲ್ಲ. ಏರಿಯಾಗೆ ಬಂದಿಲ್ಲ, ಗೋಡೆ ಹೋಗ್ಬಿಟ್ಟೈತೆ. ಎಲ್ಲಿ ಹೋಯ್ತು? ಓಡ ಔಟ್ ಐತೆ. ನಮ್ಮ ಮುಂದೆ ಕಾಣಿಸ್ಕೊಂಡ್ರೆ ಮಾತ್ರ ಅದು ತಲೆ ಬಗ್ಸ್ಕೊಂಡು ಓಡಾಡ್ತೈತೆ. ಗಾಯ್ಸ್, ಇವಾಗ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಬನ್ನರಘಟ್ಟಕ್ಕೆ. ಗಾಯ್ಸ್, ಮತ್ತು ನಾವು ಎಲ್ಲ ವ್ಲಾಗ್ ಮಾಡ್ತೀರಿ ಅಂದರೆ ನಮ್ಮ ಮನೆ ಒಂದು ಸತಿ ಎಲ್ಲ ಪರಿಚಯ ಮಾಡಿಕೊಡ್ತೀರಿ. ಒಂದು ಸತಿ ನಮ್ಮ ಮನೆ ಬೆಕ್ಕು ಮರಿ ಹಾಕೈತೆ, ಮರಿ ಹಾಕಿರೋದು ವಿಡಿಯೋ ಅಪ್ಲೋಡ್ ಮಾಡ್ತೀರಿ. ಇವ್ರು ಬೇಕಾದ್ರೆ ಹೇಳಿ ಗಾಯ್ಸ್, 2 ಮರಿ ಕೊಡ್ತೀರಿ. ಬೇಕಂದ್ರೆ ಹೇಳಿ ಕೊಡ್ತೀನಿ, ಅದರಲ್ಲೇನು ತೊಂದರೆ ಇಲ್ಲ. ಬೆಕ್ಕು ಮರಿ ಬೇಕು, ಅದಕ್ಕೆ ಒಂದು ಮರಿ ನಮಗೆ ಬೇಕು. ನಮ್ಮ ನೋಡಿರ್ತೀರಲ್ಲ ಬ್ಲ್ಯಾಕ್ ಹೆಂಗೋನೆ. ಇವ್ರದ್ದು ರಾಣು ಅಂತ ಒಂದು ಬೆಕ್ಕು ಇತ್ತು. ಆ ಬೆಕ್ಕು ಟೋಟಲ್ 3 ಮರಿ ಹಾಕಿತ್ತು. ಒಂದು ಮೋಮೋ, ಒಂದು ಬ್ಲ್ಯಾಕಿ, ಸ್ವೀಟಿ, 3 ಬೆಕ್ಕು ಮರಿ ಇತ್ತು. ಇವಾಗ ನಮ್ಮನೆ ಬೆಕ್ಕು ಏನು ಹಾಕೈತೆ ಅಂದರೆ ಒಂದು ಲಿಯೋ ಮತ್ತು ಲಕ್ಕಿ, ಪೆಪ್ಸಿ 3 ಹಾಕೈತೆ. ನೆಸರಿ ಹಾಕಿದಾಗ ನೀವೇ ಕಮೆಂಟಲ್ಲಿ ಹೆಸರು ಕೊಡ್ರಿ, ಯಾವುದಕ್ಕೆ ಜಾಸ್ತಿ ಲೈಕ್ಸ್ ಬರುತ್ತೋ. ಗೈಸ್, ಲಕ್ಕಿ ಮತ್ತೆ ಪೆಪ್ಸಿ ಇದೆ, ಅದನ್ನ ಬೇಕಾದ್ರೆ ಕೊಡ್ತೀರಿ, ಕಮೆಂಟ್ ಹಾಕಿ. ಅಯ್ಯೋ, ಬಿದ್ದೆ ಹೋಗ್ಬಿಡ್ತಿದೆ ಗೈಸ್. ಇವಾಗ ನಾನು ಡೈರೆಕ್ಟ್ ದಾರದಲ್ಲಿ ತಗೊಂಡು ಬೀಳ್ತೈತ ನಮ್ಮ ಹುಡುಗ. ಇವಾಗಿನ ಹಂಗೆ ನಂದು ಒಂದು ಸ್ವಲ್ಪ ಇದೈತೆ, ಜೆರಾಕ್ಸ್ ಮಾಡಿಸ್ಕೊಂಡು ಬರೋಣ ಬರ್ರಿ. ಗೈಸ್, ಬಂದಿದ್ದೀರಿ ಇಲ್ಲಿಗೆ. ಜೆರಾಕ್ಸ್ ಮಾಡಿಸ್ತಾನೆ ನಮ್ಮ ಹುಡುಗ, ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ತಾನೆ. ನೋಡಿ ನಿಂತವನೈತೆ. ಇವತ್ತು ತಡೀರಿ, ನಂದು ಸ್ವಲ್ಪ ಆದ್ಮೇಲೆ ಜೆರಾಕ್ಸ್ ಆಗುತ್ತೆ. ನೋಡ್ರಿ ಗಾಯ್ಸ್, ಮಾಡ್ಕೊಂಡು ಬರ್ತಾಯಿದ್ದೀರಿ. ಇವತ್ತು ಕಟಿಂಗ್ ಮಾಡ್ಸೋಕ್ಕಾಗಿಲ್ಲ ಗಾಯ್ಸ್, ಟೈಮ್ ಆಗೋಯ್ತು, ಮನೆಗೆ ಹೋಗ್ಬೇಕಲ್ವ. ಹೋಗ್ತಾಯಿದ್ದೀರಿ, ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬರ್ಕೊಳೋದೈತೆ. ಇವಾಗ ಏನಂದರೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಶಾರ್ಟ್ ಕಟ್ಟಲ್ಲೆಲ್ಲ ಕತ್ಲೆ ಆಗ್ಬಿಟ್ಟೈತೆ, ಅದಕ್ಕೆ ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ. ಇದೇ ಮೇನ್ ರೋಡ್ ನೋಡಿ ಗೈಸ್. ಅದು ಬನ್ನರಘಟ್ಟ ಸರ್ಕಲಿಂದ ಬರೋ ರೋಡ್. ಒಂದು ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ನಮ್ಮ ಹತ್ರ ಇದು ಗೋಪ್ರೋ ಮತ್ತು ಯಾವುದು ಚೆನ್ನಾಗಿರೋ ಕ್ಯಾಮ್ರಾಗಳಿಲ್ಲ ಅಂತ ಫೋನಲ್ಲೇ ಎಡಿಟ್ ಮಾಡ್ತಾಯಿದ್ದೀರಿ, ಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀರಿ. ಸಪೋರ್ಟ್ ಮಾಡಿರಿ. ನಾನು ಯಾವಾಗಲೂ ಹೇಳ್ಕೊಳೋದು ಒಂದೇ, ನಮ್ಮ ವೀಡಿಯೋ ಹತ್ರ ನಾವು ಯಾವಾಗಲೂ ಹೇಳ್ಕೊಳೋದು ಒಂದೇ ಅಂದರೆ ಸಪೋರ್ಟ್ ಮಾಡಿ ಗೈಸ್. ನಾವು ಒಂದು ಸ್ವಲ್ಪ ಬರ್ತಡದಿಂದ ಬೆಳೆಯೋಣ ಅಂತ ವೀಡಿಯೋ ಹಾಕ್ತಾಯಿದ್ದೀರಿ. ನೀವು ಅದನ್ನು ಮಾಡಿಸೋಕ್ಕೆ ಎಷ್ಟು ಒಂದು ಅರ್ಧ ಗಂಟೆ 1 ಅವರ್ ಕಾದಿದ್ದೀರಿ ನೋಡ್ರಿ ಗೈಸ್. ಇದನ್ನು ಮಾಡ್ಸೋಕೆ 1 ಅವರು ಗೈಸ್. ನಾವು ಆರ್ಟಿಸ್ಟ್ ಅಂದರೆ ಅಷ್ಟೇನು ಬರೋಲ್ಲ, ಮೀಡಿಯಮಾಗಿ ಮಾಡ್ತೀವಿ. ಅದನ್ನು ವೀಡಿಯೋ ಹಾಕ್ತೀವಿ. ಸ್ವಲ್ಪ ಮಾಡಿದ್ದೀರಿ ಡ್ರಾಯಿಂಗ್ ಎಲ್ಲ ಒಂದು ಚೆನ್ನಾಗಿರೋದು, ಚಿಕ್ಕ ವಯಸ್ಸಿಂದನೂ ಮಾಡಿದ್ದೀರಿ. ನಮ್ಮ ಅಪ್ಪ ಫೋಟೋನ ಡ್ರಾಯಿಂಗ್ ಮಾಡಿರೋದು ಅವೆಲ್ಲ ಮಾಡಿದ್ದೀರಿ. ಇವಾಗ ಏನಂದರೆ ನಾವು ಯಾವತ್ತನ ನಿಮಗೆ ಅದರದ್ದು ಒಂದು ಲಾಕ್ ಥರ ಹಾಕ್ತೀರಿ, ಮಿಸ್ ಮಾಡಬೇಡಿ. ನಾವು ಹಾಕೋ ವೀಡಿಯೋ ಒಂದು ಮಿಸ್ ಮಾಡಬೇಡಿ ಗೈಸ್. ಎಲ್ಲ ಕಂಟೆಂಟ್ ಇರೋದೇ ಹಾಕ್ತೀರಿ, ಇರೋದೇ ಹಾಕ್ತೀರಿ, ಸುಮ್ಮನೆ ಕಾಟಾಚಾರಕ್ಕೆ ಆಗ್ತಾಯಿಲ್ಲ. ನೋಡಿ, ಚೆನ್ನಾಗಿರುತ್ತೆ ವೀಡಿಯೋಗಳು. ನಾನು ಇಷ್ಟಪಡೋದು, ನಾನು ಹೇಳ್ಕೊಳೋದು ಒಂದೇ ಏನಂದರೆ ಸಪೋರ್ಟ್ ಮಾಡಿ ಅದೊಂದೇ. ಸೊ ಗಾಯ್ಸ್, ಇವತ್ತಿಗೆ ಇಷ್ಟೇ. ನಿಮ್ಗೆ ಈ ಥರ ಜಾಸ್ತಿ ವೀಡಿಯೋ ಬೇಕಂದರೆ ನಮ್ಮ ಐಡಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ಬೆಲ್ಲೈಕಾನ್ನ ಆಲಲ್ಲಿ ಇಟ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಗೈಸ್. ಒಂದು ಸ್ವಲ್ಪ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಿ, ಹೋಗ್ಬಿಟ್ಟು ಅದರಲ್ಲೂ ನಮ್ಮನ್ನು ಫಾಲೋ ಮಾಡಿ, ಅದರಲ್ಲೂ ಸಪೋರ್ಟ್ ಮಾಡಿ ಗೈಸ್. ಅದರಲ್ಲಿ ರೀಲ್ಸ್ ಏನೂ ಬರೋಲ್ಲ, ಮಾಡ್ತೀರಿ.